ನಿಮ್ಮ ಜೊತೆ ನಾವಿದ್ದೀವಿ. ಚಿಕ್ಕ ಪುಟ್ಟ ಅಸಮಾಧಾನಗಳಿರ್ಬೋದು, ದಯವಿಟ್ಟು ಕೈ ಮುಗಿದು ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು BJP ಅವರು. ನನಗೆ 100% ಭರವಸೆ ಇದೆ, ಸಮರ್ಥ ಅವ್ರು ಗೆಲ್ತಾರೆ. ಒಂದು ಹೊಸ ಜನ್ರೇಷನ್ನು, ಶಾಮನೂರು ಶಿವಶಂಕರಪ್ಪ ಸಾಹೇಬರ ವಂಶದ ಕುಡಿ, ಒಂದು ಹೊಸ ಜನ್ರೇಷನ್ ರಾಜಕೀಯಕ್ಕೆ ಬರ್ತಿದೆ. ಜನರು ಖಂಡಿತವಾಗೂ ಆಶೀರ್ವದಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಸಮರ್ಥವಾಗಿದ್ದಾರೆ, ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಎಲ್ಲ ಅಲ್ಪಸಂಖ್ಯಾತರಿಗೂ ನಾನೊಂದು ಮನವಿ ಮಾಡ್ತೀನಿ. ಅಲ್ಪಸಂಖ್ಯಾತರ ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ಮುಸ್ಲಿಂ ಸಮುದಾಯದವರ ಬಗ್ಗೆ ನಾನು ಸೇರಿದಂತೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ಖಂಡಿತವಾಗೂ ಇರ್ತೀವಿ. ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಮೈನಾರಿಟೀಸ್ ಹಿತವನ್ನು ಕಾಂಗ್ರೆಸ್ ಅವರು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ನಿಮ್ಮ ಜೊತೆ ನಾವಿದ್ದೀವಿ. ಚಿಕ್ಕ ಪುಟ್ಟ ಅಸಮಾಧಾನಗಳಿರ್ಬೋದು, ದಯವಿಟ್ಟು ಕೈ ಮುಗಿದು ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದವರು BJP ಅವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ BJPಗೆ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ BJP ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಸರ್ ಈಗ ನೋಡಿ, ಈಗ ಅವ್ರು ಯಾರು ಕ್ಯಾಂಡಿಡೇಟ್ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಒಂದು ಕುಟುಂಬ ಹಿನ್ನೆಲೆ ಇದೆ. ಈಗ ನೀವು ಕುಟುಂಬ ರಾಜಕಾರಣ ಮಾತಾಡೋದಾದರೆ BJP ಕ್ಯಾಂಡಿಡೇಟ್ ಅವ್ರ ತಂದೆನೂ ರಾಜಕಾರಣದಲ್ಲಿದ್ದವ್ರೆ, JDS ಅಲ್ಲಿದ್ದವ್ರೆ. ಇಲ್ಲಿ ಏನಾಗಿದೆ ನೋಡಿ ಸರ್, ಸಮರ್ಥ ಅನ್ನೋ ವ್ಯಕ್ತಿ ಆತ ಆ್ಯಸ್ ಎನ್ ಇಂಡಿವಿಜುವಲ್ ಆತ ಕೇಪಬಲ್ ಇದ್ದಾನೆ. ಹೊಸ ಜನ್ರೇಷನ್ ಬರಲಿ, ನಾನು ಇಲ್ಲ ಅಂತಿಲ್ಲ. ನೋಡಿ ಸರ್, ಎಲ್ಲ ಈಕ್ವೇಷನ್ಸಲ್ಲಿ ಹೈಕಮಾಂಡ್ ಇವತ್ತು ನಾವು ಯಾರು ನೋಡಿ, ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರು ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಲಿಸ್ಕೊಂಬರ್ತಿದ್ವಿ. ಇವತ್ತು ಆ ಹುಡುಗನ ಕೊಟ್ಟಿದ್ದಾರೆ, ಎಲ್ಲರೂ ಸೇರಿ ಗೆಲ್ಲಿಸ್ತಾರೆ. ನನಗೆ ನಂಬಿಕೆ ಇದೆ, ಸಮರ್ಥನ ಅತ್ಯಂತ ಅಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ ಅಂತ. ಬರ್ಬೇಕಂದ್ರೆ ಕೇವಲ ದುಡ್ಡಿಂದ ಮನೆಗೆ ಬರಬೇಕಾ, ಇಲ್ಲ ಪಂಚರ್ ಹಾಕೋರ್ ಮನೆಗೆ ಬರಬೇಕಾ ಅಂತ? ಈಗ ವೆರಿ ಸಿಂಪಲ್, ನನಗೆ ಯಾವ ಬ್ಯಾಕ್ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡಲಿಲ್ವಾ? ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಜಾತಿ ಹಿನ್ನೆಲೆ ಇಲ್ಲ, ಯಾವುದೇ ಕಾರ್ಡ್ ಇಲ್ಲದೆ ನನ್ನ ತಂದು ಎಂಥವ್ರ ಮೇಲೆ ನಿಲ್ಲಿಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ. ಎಲ್ಲೆಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋ ಈಕ್ವೇಷನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದ್ದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನು ಕೇವಲವಾಗಿ ಮಾತಾಡೋ BJPಗೆ ಒಂದು ಓಟು ತಾವು ಹಾಕಬಾರ್ದು ಸರ್. ಗ್ಯಾರಂಟೀಸ್ ಆರ್ ಬ್ಯಾಕ್ ಫೈರಿಂಗ್ ಅಂತ ಹೇಳ್ತಾರೆ. ನೋ ಸರ್, ಹೆಂಗೆ ಸರ್ ಬ್ಯಾಕ್ ಫೈರ್ ಆಗುತ್ತೆ? ನಾವು 4 ಲಕ್ಷ ಕೋಟಿ ಬಡ್ಜೆಟಲ್ಲಿ 58,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀವಿ. ಬಡವ್ರ ಮನೆಗೆ 2,000 ಕೊಟ್ಟರೆ ಇದು ಬ್ಯಾಕ್ ಫೈರಾ? ಬಡವ್ರ ಹೆಣ್ಮಗುಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂದರೆ ಬಸ್ಸಲ್ಲಿ ಹೋಗಿ ಫ್ರೀಯಾಗಿ ಅರ್ಶಿನ ಕುಂಕುಮ ಕೊಟ್ಟು ಬರ್ತಾರೆ, ಅದು ಬ್ಯಾಕ್ ಫೈರಾ? ಇಂದಿರಾ ಕಿಟ್ ಅಂತ ಕೊಡ್ತಿದ್ದೀವಿ, ಅದು ಬ್ಯಾಕ್ ಫೈರಾ? ಅಕ್ಕಿ ಕೊಡ್ತಾ ಇದೀವಿ, ಅದು ಬ್ಯಾಕ್ ಫೈರಾ? ಯುವ ನಿಧಿ ಕೊಡ್ತಿದ್ದೀವಿ. ಗ್ಯಾರಂಟಿಗಳು ಖಂಡಿತವಾಗೂ ನಮ್ಮ ಸರ್ಕಾರದ ಗ್ಯಾರಂಟಿ ಅದು. So you are saying pro incumbency is there? ಇಲ್ಲ ಸರ್, ಅಂಥ ಇನ್ಕಂಬೆನ್ಸಿ ಏನಿಲ್ಲ. ನನಗೆ ನಂಬಿಕೆ ಇದೆ, ಒಂದು 40-50 ಮೆಜಾರಿಟಿಯಲ್ಲಿ ಸಮರ್ಥ ಅವ್ರು ಗೆಲ್ತಾರೆ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬ್ರದ್ದು ಕೊಡುಗೆ ಇದೆ ದಾವಣಗೆರೆಗೆ. ಅವರು ಹೆಜ್ಜೆ ಗುರುತನ್ನು ಬಿಟ್ಟೋಗಿದ್ದಾರೆ, ಆ ಕುಟುಂಬದ ಕುಡಿ ಒಂದು ಬಂದಿದೆ. ಅದೇ ಅಲ್ಲದೆ ಸಮರ್ಥ ಎಸ್ ಅನ್ ಇಂಡಿಪೆಂಡೆಂಟ್, ಐ ಆಮ್ ಟೆಲ್ಲಿಂಗ್ ಯು, ಎಫಿಷಿಯನ್ಸಿ ಇದ್ದಾನೆ. ನನಗೆ ಆ ಹುಡುಗನ ಬಗ್ಗೆ ಗೊತ್ತು. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ.